ವಿಜಯಪುರ ಜಿಲ್ಲೆಯಲ್ಲೂ ಹಣ ಕೊಟ್ಟರಷ್ಟೇ ಮನೆ ಸಿಗುವುದಾ? ವಸತಿ ಯೋಜನೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇನ್ನು ಶಾಸಕರ ಕೋಟಾದಲ್ಲಿ ಹಣ ಕೊಟ್ಟು ಮನೆ ತರುತ್ತಿದ್ದೇವೆ, ಶಾಸಕರ ಆಪ್ತ ಸಹಾಯಕನದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ. ಗ್ರಾಮ ಪಂಚಾಯಿತಿಗೆ ಮನೆಗಳು ಬಂದಿಲ್ಲ. ವಿಠ್ಠಲ ಕಟಕದೊಂಡ ಆಪ್ತ ಸಹಾಯಕನ ಆಡಿಯೋ. ನಾಗಠಾಣ ಕ್ಷೇತ್ರದ ಶಾಸಕ ವಿಠ್ಠಲ ಕಟಕದೊಂಡ ಪಿಎ ವಿಠ್ಠಲ್ ಬಗಲಿ ಮಾತನಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಣದು ಜನತಾ ಮನೆಗೆ ಬಂದಾತನ ಇದು ಮನಿ ಬಂದಿಲ್ಲತಿ, ನಾವು ಹಾಕೊಂಡು ಬರಾಕತ್ತೇವು. ಹಾಂ ಕೊಟ್ಟಪ್ಪ. ನಿಮ್ಮ ಅಪ್ಪರ ಭೇಟಿಯಾಗಿರೇನು? ನಾ ಅಪ್ಪರ ಭೇಟಿ ಆಗಿಲ್ಲ ನಾನು. ಅಪ್ಪ ಹೇಳಿದ್ದೇನ ಆಲ್ರೆಡಿ. ಹಾಂ ಅವ್ರೇನೋ ಗಪ್ಪ ಅದಾರ ಅವರು. ಏನ ಆಲ್ರೆಡಿ ನಾ ಬಂದಿಲ್ಲ ಅಣ್ಣ ಮನೆಗಳು. ಇವತ್ತಿ ಪಂಚಾಯತಿ ಮನೆಗಳು ಬಂದಿಲ್ಲ. ಹಾಂ ನಾವು MLA ಕೋಟದಿಂದ ರೊಕ್ಕ ಕೊಟ್ಟು ತರಾಕತ್ತೇವು. MLA ಕೋಟದಿಂದ. ಹಾ ಅಪ್ಪ ಪಂಚಾಯತಿ ಮನೆಗಳು ಬರೋದು ಅರ್ಥಾಗ್ಯದ. ಯಾಕಂದ್ರ ನಾವು 3 ವರ್ಷ ಮೆಂಬರ್ ಆಗಿ ಒಂದ್ ಮನಿ ಬಂದ. ಒಂದೇ ಮನಿ ಬಂದ ಆಯ್ತಾ? ಮತ್ತೆ ಒಂದ್ ಮನಿ ಬಂದದ. ಬಡಗೆ ಕಸಾಪುರ ಹಾಕಿ ನೀವು ಒಂದೇ ಮನಿ. ಈಗ ಏನದಲ್ಲ ಇವು ರೊಕ್ಕ ಕೊಟ್ಟು ತರತ್ತೇವು. ಅದಕ್ಕೆ ಏನಲ್ಲ, ನಾನು ನಿಮ್ಮ ಅಪ್ಪರಿಗೆ ಭೇಟಿ ಹೇಳಿದ್ಯಾ? ಅದ ನಮ್ಮ ವೈನಿ ಹೆಸರ್ಲಿ ಅದ, ಅದು ಅಪ್ಪರ ಹೆಸರ್ಲೆ ಮಾಡಕ್ ಬರಲ್ಲ ಕಡೆ ಅವ್ರ ಹೆಸರ್ಲ ರೀ. ಬರ್ತೈತಿ. ಅದೇ ಅಣ್ಣ ಅವ್ರ ಹೆಸರ್ಲಿ ಹೆಂಗ್ ಮಾಡಕ್ ಬರ್ತೇವ? ಅದಕ್ಕೆ ನಾ ವೈನಿಯವ್ರು ಅಲ್ಲಿ ಇರ್ತಾರ ಅದಕ್ಕನ. ಮತ್ ಜಮೀನ್ ಯಾರ ಹೆಸರು ಐತಿ? ಅಪ್ಪನ ಹೆಸರ್ಲಿ ಅದನ. ಮತ್ ಮೊದಲೊಂದು ಹಾಕೊಂಡಿರ್ತಲ್ಲ ಆಲ್ರೆಡಿ ನೀವು? ಮೊದಲು ಹೊಸ ಹಾಕೊಂಡದನ. ಅದು ಬರಲತ್ತ. ಹಂಗ 15 ವರ್ಷ ಹಾಕೊಂಡ್ಮೇಲೆ 15 ವರ್ಷ ಬರಲ್ಲ. ಕಡೆ ನಮ್ ಬಾಗನ ಹೆಸರ್ಲೆ ಬರ್ತಾನ. ಇನ್ನು ಆಡಿಯೋದಲ್ಲಿನ ಧ್ವನಿ ನನ್ನದಲ್ಲ ಎಂದ ವಿಠ್ಠಲ್ ಬಗಲಿ. ವಸತಿ ಇಲಾಖೆಗೆ ಸಂಬಂಧಪಟ್ಟ ಆಡಿಯೋ ನನ್ನದಲ್ಲ. ನನ್ನ ಹಾಗೂ ವೈರಲ್ ಆಡಿಯೋದ ಧ್ವನಿ ತನಿಖೆ ಆಗಲಿ. ಶಾಸಕ ಕಟಕದೊಂಡ ಆಪ್ತ ಸಹಾಯಕ ವಿಠ್ಠಲ್ ಹೇಳಿಕೆ. ಏನು ಆಡಿಯೋ ವೈರಲ್ ಆಗಿದೆಯಲ್ಲ, ಯಾರದ್ದೋ ಜೊತೆಗೆ ನಾನು ಮನೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದೀನಿ ಅಂತ ಹೇಳಿ ಆ ಆಡಿಯೋ ನನ್ನದಲ್ಲ ಅಂತ ಹೇಳಿ ವಿಠ್ಠಲ್ ಬಗಲಿ ಇದೀಗ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಬೇಕಾದ್ರೆ ತನಿಖೆ ಆಗಲಿ, ನಾನು ತನಿಖೆಗೆ ಸಂಪೂರ್ಣ ಸಹಕಾರವನ್ನ ಕೊಡ್ತೀನಿ ಅಂತಾನು ಆತ ಹೇಳಿದ್ದಾನೆ. ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ನನ್ನ ಬಗ್ಗೆ ಒಂದು ಸುದ್ದಿ ಹರಿದಾಡ್ತಾ ಇದ್ದು, ವಸತಿ ಇಲಾಖೆಗೆ ಸಂಬಂಧಿಸಿದಂತೆ. ಮತ್ತು ಆ ಧ್ವನಿ ನನ್ನದಲ್ಲ, ಅವ್ರು ಯಾರು ಅಂತೂ ನನಗೆ ಗೊತ್ತಿಲ್ಲ. ತಾವು ಕೂಡ ಅದು ಕ್ಲಾರಿಫಿಕೇಷನ್ ಮಾಡಬೇಕು. ಆ ಧ್ವನಿಗೆ ಮತ್ತು ನಾವು ಮಾತಾಡೋಂಥ ಧ್ವನಿಗೆ ಕೂಡ ತಾವು ಕ್ಲಾರಿಫಿಕೇಷನ್ ಮಾಡಬೇಕು. ದಯವಿಟ್ಟು ನನಗೆ ಇದು ನೋವಿನ ಸಂಗತಿ. ಯಾಕಂದ್ರೆ ನಾನು ಯಾವುದೂ ಅಂಥ ಕೆಲಸ ಮಾಡಿಲ್ಲ. ನಾನು ಒಂದು 5-6 ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡೋಕ್ಕತ್ತು. ಯಾವುದೂ ನಾನು ಅಂಥ ಕೆಲಸ ಮಾಡಿಲ್ಲ, ಯಾವುದೂ ನನ್ನ ಗಮನಕ್ಕೂ ಬಂದಿಲ್ಲ. ಆ ಧ್ವನಿ ಮತ್ತು ಆ ಮಾತಾಡೋರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ತಾವು ಮಾಧ್ಯಮ ಮಿತ್ರರು ದಯವಿಟ್ಟು ಇದಕ್ಕೆ ಸಹಕಾರ ಮಾಡೋಕ್ಕೆ ವಿನಂತಿ.